ರೈತರಿಗಾಗಿ ಭಾರತ ಸರ್ಕಾರದಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಯೋಜನೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮ್ಮಲ್ಲಿ ಇದ್ದರೆ ಸಿಗುತ್ತೆ ಅಲ್ಪಾವಧಿ ಬೆಳೆ ಸಾಲ. ಹೈನುಗಾರಿಕೆ ಮತ್ತು ಮೀನುಗಾರಿಕೆಗೂ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಸಿಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅನ್ನದಾತರ ಅನುಕೂಲಕರ ಮಾಹಿತಿಯುಳ್ಳ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಸಹಾಯ ಮಾಡಲು ಹಾಗೂ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಹಲವಾರು ಹೊಸ ಯೋಜನೆಗಳನ್ನು ಪರಿಚಯಿಸುತ್ತಿವೆ. ಅದರಲ್ಲಿ ಒಂದು ಪ್ರಮುಖ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್. ಇದು ಭಾರತ ಸರ್ಕಾರದ ಒಂದು ಪ್ರಮುಖ ಉಪಕ್ರಮವಾಗಿದ್ದು, ರೈತರಿಗೆ ಬೆಳೆ ಸಾಲ, ಪಶುಸಂಗೋಪನೆ ಮತ್ತು ಇತರ ಸಂಬಂಧಿತ ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅಲ್ಪಾವಧಿ ಸಾಲವನ್ನು ಒದಗಿಸುತ್ತದೆ. ಈ ಯೋಜನೆಯು ರೈತರಿಗೆ ಸಕಾಲಿಕ ಆರ್ಥಿಕ ನೆರವು, ವಿಮಾ ಸೌಲಭ್ಯ ಮತ್ತು ತ್ವರಿತ ಮರುಪಾವತಿಯ ಮೇಲೆ 4% ವರೆಗಿನ ಪರಿಣಾಮಕಾರಿ ಬಡ್ಡಿ ದರವನ್ನು ನೀಡುತ್ತದೆ. ಈ ಬಗ್ಗೆ ತಿಳಿಯಲು ಈ ವಿಡಿಯೋ ಪೂರ್ತಿ ನೋಡಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಯೋಜನೆಯ ಪ್ರಮುಖ ಅಂಶಗಳು. ಉದ್ದೇಶ: ರೈತರು ಬೀಜ, ಗೊಬ್ಬರ, ಕೀಟನಾಶಕಗಳಂತಹ ಕೃಷಿ ಇನ್ಪುಟ್ಗಳನ್ನು ಖರೀದಿಸಲು ಮತ್ತು ಅಲ್ಪಾವಧಿ ಬೆಳೆ ಸಾಲಕ್ಕಾಗಿ ಸಕಾಲ ಸಾಲದ ಬೆಂಬಲವನ್ನು ನೀಡುವುದು. ಯಾರಿಗಾಗಿ? ಪ್ರತಿಯೊಬ್ಬ ರೈತ ಅಥವಾ ಸಹ ಭೂಮಾಲಕರು, ಗುತ್ತಿಗೆ ಬೆಳೆಗಾರರು, ಬೆಳೆ ಹಂಚಿಕೆದಾರರು ಅಥವಾ ರೈತರ ಜಂಟಿ ಹೊಣೆಗಾರರು, ಡೈರಿ ರೈತರು, ಮೀನುಗಾರರು ಗುಂಪುಗಳಾಗಿ ರೂಪಿಸಲಾಗಿದೆ. ಅರ್ಹತೆ: 18 ರಿಂದ 75 ವರ್ಷದೊಳಗಿನ ಪ್ರತ್ಯೇಕ ರೈತರು ಮತ್ತು ಜಂಟಿ ಬೆಳೆಗಾರರು, ತಮ್ಮದೇ ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡುವ ರೈತರು ಮತ್ತು ಜಂಟಿ ಬೆಳೆಗಾರರು, ಬೆಳೆ ಉತ್ಪಾದನೆಯ ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿಕೊಂಡಿರಬೇಕು. ಕೃಷಿ ಜಮೀನಿನ ಮೇಲೆ ಮಾಲಕತ್ವ ಅಥವಾ ಕೃಷಿ ಹಕ್ಕುಗಳನ್ನು ಸಾಬೀತುಪಡಿಸುವ ಮಾನ್ಯ ದಾಖಲೆಗಳು, ಯಾವುದೇ ಕಟಬಾಕಿಗಳಿಲ್ಲದ ಪೂರ್ವ ಹಣಕಾಸು ವಿವರಗಳು, ಅನುತ್ಪಾದಕ ಸಾಲಗಳಿರಬಾರದು. ಸ್ವಸಹಾಯ ಗುಂಪುಗಳು ಮತ್ತು ಜಂಟಿ ಹೊಣೆಗಾರಿಕೆ ಗುಂಪುಗಳು. ಗುಂಪುಗಳಲ್ಲಿ ಬಾಡಿಕೆ ಬೆಳೆಗಾರರು ಮತ್ತು ಬೆಳೆ ಹಂಚಿಕೆದಾರರು ಇರುತ್ತಾರೆ. ಈಗಾಗಲೇ ಸಾಲ ಸೌಲಭ್ಯಗಳನ್ನು ಪಡೆದು ಉತ್ತಮ ಸಾಲ ನಿರ್ವಹಣೆಯನ್ನು ಹೊಂದಿರುವವರಾಗಿರಬೇಕು. ಗುಂಪಿನ ಚಟುವಟಿಕೆಯ ಕುರಿತು ಮಾನ್ಯ ಗುರುತಿನ ಪುರಾವೆ. ಈ ಮೇಲೆ ಹೇಳಿರುವ ಅರ್ಹರ ಕೃಷಿ ಸಂಬಂಧಿತ ಅಗತ್ಯತೆಗಳನ್ನು ಪೂರೈಸಲು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ರೂಪಿಸಲಾಗಿದೆ. ಸಾಲದ ಮಿತಿ: ಸಾಮಾನ್ಯವಾಗಿ ಮೊದಲು 3 ಲಕ್ಷದವರೆಗೆ ಅಲ್ಪಾವಧಿಯ ಸಾಲವನ್ನು ನೀಡಲಾಗುತ್ತಿತ್ತು. 2025-26ರಿಂದ ಇದನ್ನು 5 ಲಕ್ಷದವರೆಗೆ ಮಾಡಲಾಗಿದೆ. ಆದರೆ 2 ಲಕ್ಷದವರೆಗೆ ಯಾವುದೇ ಅಡಮಾನ ಅಥವಾ ಕಾಲರೇಟ್ ಅಗತ್ಯವಿರುವುದಿಲ್ಲ. ಬಡ್ಡಿದರ ಮತ್ತು ಸಹಾಯಧನ: ವಾರ್ಷಿಕ ಬಡ್ಡಿದರ 7% ವರೆಗಿದೆ. ಆದರೆ ಇದು ಬ್ಯಾಂಕ್ಗಿಂತ ಬ್ಯಾಂಕ್ಗೆ ಭಿನ್ನವಾಗಿರಬಹುದು. ಪ್ರಾಂಪ್ಟ್ ರೀಪೇಮೆಂಟ್ ಮಾಡಿದಾಗ 3% ಬಡ್ಡಿ ಕಡಿತವಾಗುವುದು. ಆಗ ವಾರ್ಷಿಕ 4% ಬಡ್ಡಿಯಲ್ಲಿ ಸಾಲ ದೊರೆಯುವುದು. ವಿಮಾ ಸೌಲಭ್ಯ: ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವವರು ನಾವು ಸಾವು ಮತ್ತು ಶಾಶ್ವತ ಅಂಗವೈಕಲ್ಯಕ್ಕೆ 50,000ವರೆಗಿನ ಮತ್ತು ಇತರೆ ಅಪಾಯಗಳಿಗೆ 25,000ವರೆಗಿನ ವೈಯಕ್ತಿಕ ಅಪಘಾತ ವಿಮೆಯನ್ನು ಪಡೆಯುತ್ತಾರೆ. ಅನುಕೂಲಗಳು: ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಏಕ ವಿಂಡೋ ಅಡಿಯಲ್ಲಿ ಸಾಲದ ಬೆಂಬಲ, ಕೃಷಿ ಹಾಗೂ ಹೈನುಗಾರಿಕೆ ಅಥವಾ ಮೀನುಗಾರಿಕಾ ಚಟುವಟಿಕೆಗೆ ತೊಂದರೆ ಮುಕ್ತ ಸಾಲದ ಲಭ್ಯತೆ, ಅಪಘಾತ ವಿಮಾ ಸೌಲಭ್ಯ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯುವ ವಿಧಾನ: ಆನ್ಲೈನ್ ವಿಧಾನ. ಜನ್ ಸಮರ್ಥ್ ವೆಬ್ಸೈಟ್ಗೆ ಭೇಟಿ ನೀಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಯ್ಕೆ ಮಾಡಿ ಸರಳ ಅರ್ಹತಾ ಪರಿಶೀಲನೆ ನಡೆಸಿ ಡಿಜಿಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ನೆನಪಿರಲಿ, ನೀವು ಅಪ್ಲೈ ಮಾಡುವ ಮೊದಲು ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ಭೂಮಿ ಮತ್ತು ವೈಯಕ್ತಿಕ ವಿವರಗಳನ್ನು ನೋಂದಾಯಿಸಿಕೊಂಡಿರಬೇಕು. ಇಲ್ಲಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ಭರ್ತಿ ಮಾಡಿದಾಗ ಅರ್ಜಿಯನ್ನು ಸಲ್ಲಿಸಬಹುದು. ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಉಲ್ಲೇಖ ಸಂಖ್ಯೆ ಸಿಗುತ್ತದೆ. ನೀವು ಆಯ್ಕೆ ಮಾಡಿರುವ ಬ್ಯಾಂಕ್ ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ಫೈನಲೈಸ್ ಮಾಡುತ್ತಾರೆ. ಆಫ್ಲೈನ್ ವಿಧಾನ: ನಿಮ್ಮ ಹತ್ತಿರದ ಸರ್ಕಾರಿ ಅಥವಾ ಖಾಸಗಿ ಬ್ಯಾಂಕ್ನ ಶಾಖೆಗೆ ಹೋಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಪಡೆದು ಭರ್ತಿ ಮಾಡಿ. ಅಗತ್ಯ ದಾಖಲೆಗಳೊಂದಿಗೆ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಿದರೆ ಬ್ಯಾಂಕ್ ಅಧಿಕಾರಿಗಳು 7 ರಿಂದ 10 ದಿನಗಳಲ್ಲಿ ಕೆಸಿಸಿ ಕಾರ್ಡ್ ನೀಡುತ್ತಾರೆ. ನಿಮ್ಮ ಗ್ರಾಮದ ಪ್ರಾಥಮಿಕ ಕೃಷಿ ಸಾಲ ಸಹಕಾರಿ ಸಂಘ PACS ಅಂದರೆ ಗ್ರಾಮದ ಸೊಸೈಟಿಯ ಮೂಲಕವೂ ಅರ್ಜಿ ಸಲ್ಲಿಸಬಹುದಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಗತ್ಯವಿರುವ ಮುಖ್ಯ ದಾಖಲೆಗಳು. ಡಾಕ್ಯುಮೆಂಟ್ ರಿಕ್ವೈರ್ಡ್: ಅರ್ಜಿ ನಮೂನೆ, ಭರ್ತಿ ಮಾಡಿದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅರ್ಜಿ. ಆನ್ಲೈನ್ ಮೋಡ್ನಲ್ಲಿ ಇದರ ಅವಶ್ಯಕತೆ ಬರುವುದಿಲ್ಲ. ಗುರುತಿನ ಚೀಟಿ ID ಪ್ರೂಫ್: ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್. ವಿಳಾಸ ಪುರಾವೆ ಅಡ್ರೆಸ್ ಪ್ರೂಫ್: ಆಧಾರ್ ಕಾರ್ಡ್, ಪಡಿತರ ಚೀಟಿ ಅಥವಾ ವಿದ್ಯುತ್ ಬಿಲ್. ಭೂ ದಾಖಲೆಗಳು: ರೈತರು ತಮ್ಮ ಭೂಮಿಯ ದಾಖಲೆಗಳು ಅಂದರೆ RTC, ಪಹಣಿ ಅಥವಾ 7 ರಿಂದ 12 ಎಕ್ಸ್ಟ್ರಾಕ್ಟ್. ಬೆಳೆ ವಿವರಗಳು: ಬೆಳೆಯುತ್ತಿರುವ ಬೆಳೆಗಳ ವಿವರಗಳು ಮತ್ತು ಜಮೀನಿನ ವಿಸ್ತೀರ್ಣ. ಭಾವಚಿತ್ರಗಳು: 2 ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರಗಳು. ಅಗತ್ಯವಿದ್ದರೆ ಯಾವುದೇ ಬ್ಯಾಂಕ್ನಿಂದ ಸಾಲ ಪಡೆಯುತ್ತಿಲ್ಲ ಎಂದು ತಿಳಿಸುವ ಅಫಿಡವಿಟ್. ಈ ಹಿಂದೆ ತಿಳಿಸಿರುವ ಜನ್ ಸಮರ್ಥ್ ಆನ್ಲೈನ್ ಪ್ಲಾಟ್ಫಾರ್ಮ್ ಜೊತೆಗೆ PM ಕಿಸಾನ್ ಪೋರ್ಟಲ್ ಅಥವಾ
ಪ್ರಮುಖ ಬ್ಯಾಂಕ್ಗಳ ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹೀಗೆ ಪಡೆದ ಕಾರ್ಡ್ 5 ವರ್ಷಗಳವರೆಗೆ ಮಾನ್ಯವಾಗಿರುತ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ವೈಯಕ್ತಿಕ ಗುರುತಿನ ಸಂಖ್ಯೆ, ಪಿನ್ ಮತ್ತು ಅಂತಾರಾಷ್ಟ್ರೀಯ ಗುರುತಿನ ಸಂಖ್ಯೆ ಇರುತ್ತದೆ. ಇದು ಮ್ಯಾಗ್ನೆಟಿಕ್ ಸ್ವೈಪ್ ಕಾರ್ಡ್ನಂತೆ ಕಾರ್ಯನಿರ್ವಹಿಸುತ್ತದೆ. ಈ ಕಾರ್ಡನ್ನು ಬಳಸಿಕೊಂಡು ರೈತರು ಸುಲಭವಾಗಿ ಎಟಿಎಂಗಳಿಂದ ಹಣವನ್ನು ತೆಗೆದುಕೊಳ್ಳಬಹುದು. ಇದರಿಂದಾಗಿ ಅಗತ್ಯವಿದ್ದಾಗ ಸಾಲ ಪಡೆಯುವುದು ಸುಲಭವಾಗುತ್ತದೆ. ಸಾಲ ಪಡೆದ ಬಳಿಕ 12 ತಿಂಗಳ ಮರುಪಾವತಿಯ ಅವಧಿಯನ್ನು ನೀಡುತ್ತದೆ. ನಗದು ಹಿಂಪಡೆಯುವಿಕೆಗಾಗಿ ಎಟಿಎಂ ಕ್ರೆಡಿಟ್ ಕಾರ್ಡ್ ನೀಡಲಾಗುತ್ತದೆ. ಬೆಳೆಯ ಪ್ರಕಾರ ಮತ್ತು ವೆಚ್ಚಗಳ ಆಧಾರದ ಮೇಲೆ ಸಾಲದ ಮಿತಿ ಇರಲಿರುವುದು. ಕೊಯ್ಲಿನ ನಂತರ ಸಾಲ ಮರುಪಾವತಿ ಮಾಡಬಹುದು. ನೈಸರ್ಗಿಕ ವಿಕೋಪಗಳಿಂದ ಬೆಳೆಗಳು ಹಾನಿಗೊಳಗಾದರೆ ಮರುಪಾವತಿ ಅವಧಿಯನ್ನು ವಿಸ್ತರಿಸಲು ಅಥವಾ ಮರುಹೊಂದಿಸಲು ಅವಕಾಶ ನೀಡುತ್ತದೆ. ಮರುಪಾವತಿ ಇತಿಹಾಸವನ್ನು ಆಧರಿಸಿ ಕ್ರೆಡಿಟ್ ಮಿತಿ ವಾರ್ಷಿಕವಾಗಿ ಹೆಚ್ಚಾಗುತ್ತದೆ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸುಮಾರು 118.7 ಮಿಲಿಯನ್ ಅಂದರೆ 11.87 ಕೋಟಿಯಷ್ಟು ರೈತರು ಇದ್ದಾರೆ. ಅದರಲ್ಲಿ 2026ರ ಮಾರ್ಚ್ ಅಂತ್ಯದ ವೇಳೆಗೆ ಸುಮಾರು 7.72 ಕೋಟಿಯಷ್ಟು ಸಕ್ರಿಯ ಕಿಸಾನ್ ಕ್ರೆಡಿಟ್ ಕಾರ್ಡ್ ಖಾತೆಗಳಿವೆ. ಅಂದರೆ 100ಕ್ಕೆ 35 ರೈತರು ಇನ್ನೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಹೊಂದಿಲ್ಲ. ಇದೇ ರೀತಿ ಕರ್ನಾಟಕದಲ್ಲಿ ಕೂಡ ಇನ್ನೂ ಸುಮಾರು 50% ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಹೊಂದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಹೊಂದಲಿ, ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನವಾಗುವ ಸಾಲವನ್ನು ಪಡೆಯಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ. ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರ ಕೈಯಲ್ಲಿರುವ ಕೃಷಿ ಸಂಜೀವಿನಿ. ಕಡಿಮೆ ಬಡ್ಡಿ, ಹೆಚ್ಚಿನ ಆತ್ಮವಿಶ್ವಾಸ, ಹೈಯರ್ ಬಡ್ಡಿಯ ಸಾಲದ ಸುಳಿಯಿಂದ ಮುಕ್ತಿ. ಕೆಸಿಸಿ ಮೂಲಕ ಸುಲಭ ಸಾಲದ ಸೌಲಭ್ಯ ಶಕ್ತಿ. ಕೃಷಿ ಅಗತ್ಯತೆಗಳಿಗೆ ಬೇಕೇ ಹಣ. ಕಿಸಾನ್ ಕ್ರೆಡಿಟ್ ಕಾರ್ಡ್ ತರಲಿ ಪ್ರಗತಿಯ ಹೊಸ ಕ್ಷಣ. ಅನ್ನದಾತೋ ಸುಖೀಭವ. ಧನ್ಯವಾದಗಳು.